ಏನು ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ತಾರಕಕ್ಕೇರಿದೆ. ಕಿಚ್ಚ ಸುದೀಪ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ನಿಂದ ಕಿಚ್ಚ ಹಾಗೂ ದರ್ಶನ್ ಅವರ ಫ್ಯಾನ್ಸ್ ಮಧ್ಯೆ ಈಗ ವಾರ್ ಶುರುವಾಗಿದೆ ಆನ್ಲೈನ್ನಲ್ಲಿ. ಇದರ ಮಧ್ಯೆ ನಟ ಕಿಚ್ಚ ಸುದೀಪ್ ಮಾಡಿರುವಂತಹ ಒಂದು ಮಾರ್ಮಿಕ ಪೋಸ್ಟ್ ಈಗ ಎಲ್ಲರ ಐಬಾಲ್ಸ್ ಅನ್ನ ಗ್ರ್ಯಾಬ್ ಮಾಡ್ತಾ ಇದೆ, ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾ ಇದೆ. ಇದು ಗ್ಯಾಪ್ ಕೊಟ್ಟು ಆಲ್ ಸೆಟ್ ಅಂತ ಬರೆದು ಒಂದು ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕ್ತಾರೆ. ಹಾಗಿದ್ರೆ ಆ ಬಿಟ್ಟ ಸ್ಥಳದಲ್ಲಿ ಏನನ್ನ ತುಂಬಬೇಕು? ನೋಡಿ, ಗಮನಿಸ್ತಾ ಇದ್ದೀರಿ ಆ ಒಂದು ಪೋಸ್ಟ್ ಅನ್ನ ಗ್ಯಾಪ್ ಕೊಟ್ಟು, ಅಂದ್ರೆ ಸುದೀರ್ಘವಾದಂತಹ ಒಂದು ಗ್ಯಾಪ್ ಇದೆ, ಒಂದು ಡ್ಯಾಶ್ ಇದೆ, ಅದಾದ ನಂತರ ಆಲ್ ಸೆಟ್ ಕ್ವೆಶ್ಚನ್ ಮಾರ್ಕ್ ಅಂತ ಇದೆ. ಅವರು ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಗಮನಿಸಬೇಕು. ಆ ಪಡೆ ಅಂತ ಹೇಳ್ತಾರೆ. ಬಹುಶಃ ಈ ಒಂದು ಗ್ಯಾಪ್ನಲ್ಲಿ, ಆ ಬಿಟ್ಟ ಸ್ಥಳದಲ್ಲಿ ಆ ಪಡೆ ಅನ್ನುವಂಥ ಪದಾನೇ ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಿರೋದು. ಸೊ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಹೈ ಡ್ರಾಮಾ ನಡೀತಾ ಇದೆ ಆನ್ಲೈನ್ನಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಬೆದರಿಕೆಗಳು, ಥ್ರೆಟ್ಗಳು, ವಾರ್ನಿಂಗ್ಗಳು, ಇದೆಲ್ಲನೂ ಕೂಡ ತಡ್ಕೊಂಡು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕಿಚ್ಚ ಸುದೀಪ್ ಅವರು ಈ ಒಂದು ಟ್ವೀಟನ್ನು ಮಾಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಅಂದರೆ ನಾವು ಕೂಡ ರೆಡಿಯಾಗಿದ್ದೀವಿ, ನಾವು ಕೂಡ ಸಿದ್ಧ. ಇದೇ ದಾಟಿಯಲ್ಲಿ ಮತ್ತೊಮ್ಮೆ ಕಿಚ್ಚ ಸುದೀಪ್ ಅವರು ಆ ಪಡೆಗೆ ಕೋಟಲ್ ಹಾಕೋಬೇಕು, ಆ ಪಡೆಗೆ ವಾರ್ನಿಂಗ್ ಕೊಟ್ರಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಯಾಕಂದರೆ ಅವರ ಒಂದು ಪೋಸ್ಟ್ ಈಗ ಮಾರ್ಕ್ ಸಿನಿಮಾದ ಕಮಿಂಗ್ ಅಂತ ಹೇಳಿ ಪೋಸ್ಟ್ ಹಾಕಿರ್ಬೋದು, ಆದರೆ ಸ್ಟಾರ್ಟಿಂಗಲ್ಲಿ ಕೊಟ್ಟಂಥ ಒಂದು ಕ್ಯಾಪ್ಷನ್ ಇದೆಯಲ್ಲ, ಡ್ಯಾಶ್ ಆಲ್ ಸೆಟ್. ಈಗ ಆ ಬಿಟ್ಟ ಸ್ಥಳದಲ್ಲಿ ಯಾವ ಪದ ತುಂಬಬಹುದು ಅಥವಾ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ, ಇದನ್ನು ವೀಕ್ಷಕರ ವಿವೇಚನೆಗೆ ನಾವು ಕೂಡ ಬಿಡೋಣ. ಯಾವುದನ್ನು ಕೂಡ ನಾವೇ ಅನಲೈಸ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ನೋಡಿದ್ರೆ ಸ್ಟೇಜ್ ಮೇಲೆ ಏನು ಹೇಳಿದ್ರೋ ಅದೇ ಪದ ಈಗ ಆ ಒಂದು ಡ್ಯಾಶ್ನಲ್ಲಿ, ಆ ಒಂದು ಗ್ಯಾಪ್ನಲ್ಲಿ ಈಗ ಫಿಟ್ ಆಗ್ತಾ ಇದೆ. ಒಂದು ಕಡೆ ದರ್ಶನ್ ಫ್ಯಾನ್ಸ್ ನೇರ ಥ್ರೆಟ್ ಕೊಡ್ತಾರೆ, ನೇರ ಬೆದರಿಕೆಯನ್ನು ಹಾಕ್ತಾರೆ, ನಾವು ರೆಡಿ ಇದ್ದೀವಿ ಅಂತ. ಬಟ್ ಎಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ದರ್ಶನ್ ಫ್ಯಾನ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಆ ಪಡೆ ಅಂತ ಹೇಳಿದರೆ ಬಿಟ್ಟರೆ ದರ್ಶನ್ ಫ್ಯಾನ್ಸ್ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಯಾವ ಉಲ್ಲೇಖವನ್ನು ಅವರು ಮಾಡಿಲ್ಲ. ಆದರೆ ಇವತ್ತು ಮತ್ತೊಂದು, ಅಂದರೆ ಎಲ್ಲ ಫ್ಯಾನ್ಸ್ ವಾರ್ ದಗದಗ ಅಂತ ಹತ್ಕೊಂಡು ಉರಿತಿರುವಾಗ ಅವರ ಈ ಒಂದು ಟ್ವೀಟ್, ಈ ಒಂದು ಪೋಸ್ಟ್ ಎಲ್ಲರ ಗಮನ ಸೆಳೀತಾ ಇದೆ. ತೀವ್ರ ಚರ್ಚೆಗೂ ಕೂಡ ಈ ಪೋಸ್ಟ್ ಕಾರಣವಾಗಿದೆ. ಒಂದು ಮಾರ್ಮಿಕವಾದಂಥ ಪೋಸ್ಟ್, ಸಟೈರಿಕಲ್ ಆಗಿ ಹಾಕಿರುವಂಥ ಪೋಸ್ಟ್ ಈಗ ಸದ್ಯಕ್ಕೆ ಎಲ್ಲರ ಗಮನವನ್ನು ಸೆಳೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.